ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಮಾರ್ಚ್ 14ನೇ ತಾರೀಕು ಹೋಳಿ ಹಬ್ಬ ಇದೆ. ಅವತ್ತು ಶುಕ್ರವಾರ, ಅವತ್ತು ಜುಮ್ಮಾ ನಮಾಜ್ ಇರುತ್ತೆ. ಹಾಗಾಗಿ ಮುಸ್ಲಿಮರೆಲ್ಲ ಮನೆಯಲ್ಲೇ ಇರಿ, ಮನೆಯಲ್ಲೇ ನಮಾಜ್ ಮಾಡ್ಕೊಳ್ಳಿ, ಹೊರಗೆ ಬರಬೇಡಿ. ಹೋಳಿಯ ಬಣ್ಣ ಬಿದ್ದರೆ ಗಲಾಟೆಗಳಾಗತ್ತೆ. ಹಾಗಾಗಿ ಮುಸ್ಲಿಮರು ಹೊರಗೆ ಬರೋದು ಬೇಡ. ಜುಮ್ಮಾ ನಮಾಜ್, ಜುಮ್ಮಾ ಶುಕ್ರವಾರಗಳು ವರ್ಷಕ್ಕೆ 52 ಬಾರಿ ಬರ್ತವೆ. ಹೋಳಿ ಕೇವಲ 1 ಬಾರಿ ಮಾತ್ರ ಬಂದಿದೆ. ಮುಸ್ಲಿಮರು ಸಹಕರಿಸಬೇಕು ಹೀಗಂತ ಹೇಳಿರುವಂತಹದ್ದು ಯಾವುದೋ ಒಂದು ಹಿಂದುತ್ವ ಪಡೆಯ ಮುಖಂಡ ಅಲ್ಲ, ಯಾವುದೋ ಬೆದರಿಸುವಂತಹ ಗುಂಪುಗಳ ಅಧ್ಯಕ್ಷನೋ ಇನ್ನೇನೋ ಆಗಿರುವಂತಹ ವ್ಯಕ್ತಿ ಅಲ್ಲ. ಬದಲಿಗೆ ಒಬ್ಬ DYSP ಅಧಿಕಾರಿ, ಪೊಲೀಸ್ ಅಧಿಕಾರಿ. ಯಾವ ಅಧಿಕಾರಿ ಜನರಿಗೆ ಮಾತು ಕೊಡಬೇಕಿತ್ತೋ, ಜನರಿಗೆ ಧೈರ್ಯ ತುಂಬಬೇಕಿತ್ತೋ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಸನ್ನಿವೇಶದಲ್ಲಿ ಧೈರ್ಯವಾಗಿ ಬೀದಿಯಲ್ಲಿ ಓಡಾಡಿ ನಾವಿದ್ದೀವಿ ನಿಮಗೆ ರಕ್ಷಣೆ ಕೊಡೋಕ್ಕೆ ಅಂತ ಹೇಳುವಂತಹ ವ್ಯಕ್ತಿ ಆಗಿರಬೇಕಿತ್ತೋ, ಶಾಂತಿ ಕದಡುವ ಪ್ರಯತ್ನ ಮಾಡುವವರನ್ನು ಒದ್ದು ಒಳಗಾಗ್ತೀನಿ, ನೀವು ಜನರು ಧೈರ್ಯವಾಗಿ ಹಬ್ಬದ ದಿನ ಆಗಿರಲಿ, ಯಾವುದೇ ನಿಮ್ಮ ದಿನ ಮಾಡುವಂತಹ ಕಾರ್ಯಗಳಾಗಿರಲಿ ಅವುಗಳನ್ನು ನಿರ್ವಹಿಸ್ಕೊಂಡೋಗಿ ನಿಮಗೆ ಯಾರೂ ಅಡ್ಡಿಪಡಿಸೋದಿಲ್ಲ, ನಾವಿದ್ದೀವಿ ಅಂತ ಹೇಳಬೇಕಾದಂತಹ ಪೊಲೀಸ್ ಅಧಿಕಾರಿ ಮುಸ್ಲಿಮರಿಗೆ ಈ ರೀತಿಯಾದ ಬಿಟ್ಟಿ ಸಲಹೆಯನ್ನು ಕೊಟ್ಟಿದ್ದಾರೆ. ಎಲ್ಲಿ? ಉತ್ತರ ಪ್ರದೇಶದಲ್ಲಿ ಈ ರೀತಿಯಾದಂತಹ ವಿಚಾರಗಳು ನಡೆಯೋದು ಹೆಚ್ಚಿಗೆ. ಅಲ್ಲಿ ಸಂಭಲ್, ನಿಮಗೆಲ್ಲ ಗೊತ್ತಿರಬಹುದು, 1.5 ತಿಂಗಳ ಹಿಂದೆ ಅಲ್ಲಿ ಸಂಭಲ್ನಲ್ಲಿರುವಂತಹ ಜಾಮಾ ಮಸೀದಿಯ ವಿಚಾರವಾಗಿ ಗಲಭೆ ಆಗಿತ್ತು. ಮುಸ್ಲಿಮರಿಗೆ ಗುಂಡೇಟು ಬಿದ್ದು ಒಂದಷ್ಟು ಯುವಕರು ಬಲಿಯಾಗಿದ್ದರು ಅಲ್ಲಿ. ಯಾಕೆಂದರೆ ಆ ದೇವಸ್ಥಾನದ ಒಳಗೆ, ಆ ಮಸೀದಿಯ ಕೆಳಗೆ ಒಂದು ದೇವಸ್ಥಾನ ಇದೆ, ಶಿವಲಿಂಗ ಇದೆ ಅಂತ ಒಂದು ಕೇಸ್ ಹಾಕಲಾಗಿತ್ತು. ಅದರ ಪ್ರಕಾರ ಆ ಕೇಸನ್ನು ಬೆಳಗ್ಗೆ ದಾಖಲು ಮಾಡಿದ್ರೆ ಮಧ್ಯಾಹ್ನಕ್ಕೆ ಕೋರ್ಟ್ ಹಿಯರಿಂಗ್ ಹೋಗಿ ಸಂಜೆಗೆಲ್ಲ ಅದಕ್ಕೆ ತೀರ್ಪು ಬಂದುಬಿಡುತ್ತೆ ಅಥವಾ ಆದೇಶ ಬರುತ್ತೆ. ಅಲ್ಲಿ ಶೋಧನೆ ಮಾಡಿ ಸಂಶೋಧನೆ ಮಾಡಿ ಸರ್ವೆ ಮಾಡಿ ಅಂತ ಆ ನಿರ್ದೇಶನ ಬಂದಿದ್ದ ತಡ ಸಂಜೆಗೇನೆ ಸರ್ವೆ ತಂಡ ಬಂದುಬಿಡುತ್ತೆ ಅಲ್ಲಿಗೆ. 1 ಬಾರಿ ಅಲ್ಲ, 2 ದಿನ ಬಿಟ್ಟು ಮತ್ತೆ ಬರುತ್ತೆ. ಆ ಸಂದರ್ಭದಲ್ಲಿ ಗಲಾಟೆಗಳಾಗ್ತವೆ. ಆಗ ಗೋಲಿಬಾರ್ ನಡೆಯುತ್ತೆ. ಪೊಲೀಸರ ಪ್ರಕಾರ ನಾವು ಗೋಲಿಬಾರ್ ಮಾಡಿಲ್ಲ, ಆದರೆ ಗುಂಡುಗಳು ಹಾರಿದ್ವು. ಹಾಗಾದರೆ ಯಾರು ಹಾರಿಸಿದ್ದು? ಒಂದಷ್ಟು ಜನ ಬಲಿ. ಅದರಲ್ಲಿ ಯಾರು ಕೊಂದಿದ್ದು ಅಂದರೆ ಅದಕ್ಕೆ ಇಲ್ಲಿಯವರೆಗೆ ಪೊಲೀಸರಿಂದ ಉತ್ತರ ಸಿಕ್ಕಿಲ್ಲ. ಬಿಡಿ, ಅದು ಬೇರೆ ಪ್ರಕರಣ. ಈಗ ಮಾರ್ಚ್ 14ನೇ ತಾರೀಕು ಶುಕ್ರವಾರ ಹೋಳಿ ಹಬ್ಬ ಇದೆ. ಮುಸ್ಲಿಮರು ಸಂಭಲ್ನಲ್ಲಿ ಹೊರಗೆ ಬರೋದು ಬೇಡ, ನೀವು ಮನೆಯಲ್ಲೇ ಇರಿ, ನಿಮ್ಮ ಜುಮಾ ನಮಾಜನ್ನು ಮನೆಯಲ್ಲೇ ನಿರ್ವಹಿಸ್ಕೊಳ್ಳಿ ಅಂತ ಪುಕ್ಕಟ್ಟೆ ಸಲಹೆಯನ್ನು DYSP ಕೊಟ್ಟಿದ್ದಾರೆ. ಆ DYSP ಅವರು ಎಂತಹ DYSP ಅಂದರೆ ಅವರು ಯೋಗಿ ಆದಿತ್ಯನಾಥ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಕಣ್ಮನಿ, ತುಂಬ ಪ್ರೀತಿ ಪಾತ್ರ ಪೊಲೀಸ್ ಅಧಿಕಾರಿ ಅನುಜ್ ಚೌಧರಿ ಅಂತಹ ಪ್ರೀತಿ ಪಾತ್ರರಾದಂತಹ ಅವರ DYSP ಅವರ ಮಾತುಗಳನ್ನು ಒಮ್ಮೆ ನೀವು ಒಂದ್ಸಲ ಕೇಳ್ಬಿಡಿ, ನಿಮಗೆ ಅರ್ಥ ಆಗುತ್ತೆ ಅವರು ಏನು ಹೇಳಿದ್ದಾರೆ ಅಂತ ನೋಡಿ. दिन है, जुम्मा साल में 52 बार आता है, होली साल में 1 बार आती है। अनावश्यक कोई भी आदमी बाहर न निकले, अपने बच्चों के साथ रहे, अपने घर में नमाज पढ़े। ಇದು DYSP ಅನುಜ್ ಚೌಧರಿ ಅವರು ಕೊಟ್ಟಿರುವಂತಹ ಹೇಳಿಕೆ. ಇಂತಹ ಹೇಳಿಕೆಯನ್ನು ಕೊಟ್ಟ ತಕ್ಷಣ ಇದು ಸಂವಿಧಾನ ಬಾಹಿರವಾದಂತಹ ಹೇಳಿಕೆ ಅಂತ ಗೃಹ ಮಂತ್ರಿ ಆಗಿರಬಹುದು, ಮುಖ್ಯಮಂತ್ರಿ ಆಗಿರಬಹುದು, ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಅಲ್ಲಿರೋದು ಯೋಗಿ ಆದಿತ್ಯನಾಥ್ ಸರ್ಕಾರ ಅಲ್ವಾ, ಕ್ರಮ ಕೈಗೊಳ್ಳುವಂತಹದ್ದೆಲ್ಲ ಏನೂ ನಡೆಯಲ್ಲ. ಆದರೆ ಅವರಿಗೆ ಇನ್ನೂ ಶಭಾಷ್ ಅನ್ನುವಂತಹ ಬೆನ್ನು ತಟ್ಟುವ ಕೆಲಸ ಆಗುತ್ತೆ. ಅದನ್ನೇ ಯೋಗಿ ಆದಿತ್ಯನಾಥ್ ಮಾಡಿದ್ದಾರೆ. ಆ ವಿಚಾರವಾಗಿ ಅನುಜ್ ಚೌಧರಿ ಹೇಳಿಕೆ ವಿಚಾರವಾಗಿ ಇಂಡಿಯಾ ಟುಡೇದವರು ಪ್ರಶ್ನೆ ಕೇಳಿದಾಗ ತಮ್ಮ ಕಾರ್ಯಕ್ರಮದಲ್ಲಿ ಆದಿತ್ಯನಾಥ್ ಹೇಳ್ತಾರೆ, ಅದರಲ್ಲಿ ತಪ್ಪೇನಿದೆ? ಜುಮ್ಮಾ ನಮಾಜುಗಳು ವರ್ಷಕ್ಕೆ 52 ಬಾರಿ ಬರ್ತವೆ. ಹೋಳಿ ಒಂದೇ ಬಾರಿ ಬರ್ತಿದೆ. ಬಣ್ಣ ಬಿದ್ದರೆ ನಮಗೆ ಧಾರ್ಮಿಕವಾಗಿ ಹೊಂದಲ್ಲ ಅಂತ ಹೇಳುವಂಥವ್ರು ಇರೋದರಿಂದ ಅವರು ಮನೆಯಲ್ಲೇ ಇರ್ಬೋದಲ್ವ, ಅವತ್ತೊಂದು ದಿನ ನೀವು ಮನೆಯಲ್ಲಿ ನಮಾಜ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ ಸ್ವತಃ ಮುಖ್ಯಮಂತ್ರಿಗಳು ಅನುಜ್ ಚೌಧರಿ ಮಾತುಗಳನ್ನು ಪುನರಾವರ್ತನೆ ಮಾಡುವ ಮೂಲಕ ಅನುಜ್ ಚೌಧರಿ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್ ಅಂತ ಒಂದು ಶಬಾಷ್ಗಿರಿಯನ್ನು ಕೊಟ್ಟಿಬಿಟ್ರು. ಈ ರೀತಿ ಶಬಾಷ್ಗಿರಿಯನ್ನು ಸಂವಿಧಾನ ಬಾಹಿರವಾದಂತಹ ಹೇಳಿಕೆ ಕೊಟ್ಟ ಪೊಲೀಸ್ ಆಫೀಸರ್ಗಳಿಗೆ ಮುಖ್ಯಮಂತ್ರಿನೇ ಕೊಟ್ಟರೆ
ಆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಇರುತ್ತೆ ಅನ್ನೋದನ್ನು ನೀವೇ ಊಹಿಸ್ಬೋದು. ಅದರ ಜೊತೆಗೆ ಒಂದು ಧರ್ಮವನ್ನು ಗುರಿಯಾಗಿಸಿಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟು ಸಹ ಯಾವ ರೀತಿ ಕೆಲಸ ಮಾಡ್ತಿದೆ. ಅವರು ನಿಜವಾಗ್ಲೂ ಸಹ ಸಂವಿಧಾನವನ್ನು ಗೌರವಿಸುವಂತಹ ಪೊಲೀಸ್ ಆಗಿದ್ದರೆ, ಮುಖ್ಯಮಂತ್ರಿಗಳಾಗಿದ್ದರೆ, ಅವರ ಹಬ್ಬ ಅವರಿಗೆ, ನಿಮ್ಮ ನಮಾಜ್ ನಿಮಗೆ. ನೀವು ಅವರಿಗೆ ತೊಂದರೆ ಕೊಡಬಾರ್ದು, ಅವರು ನಿಮಗೆ ತೊಂದರೆ ಕೊಡಬಾರ್ದು. ಯಾರಾದರೂ ಹದ್ದು ಮೀರಿ ನಡ್ಕೊಂಡ್ರೆ ಒಬ್ಬೊಬ್ಬರಿಗೂ ಸರಿಯಾಗಿ ಗ್ರಹಚಾರ ಬಿಡಿಸ್ತೀವಿ, ಕಾನೂನಿನ ಪ್ರಕಾರ ಸ್ಟ್ರಿಕ್ಟೆಸ್ಟ್ ಆ್ಯಕ್ಷನ್ ತಗೊಳ್ತೀವಿ, ಅಷ್ಟು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ತೀವಿ ಅಂದರೆ ನೀವು ಮುಂದೆ ಅಂತಹ ಕೃತ್ಯ ಮಾಡೋದಕ್ಕೆ ಹೆದರಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಡಬೇಕಾಗಿತ್ತು. ಅದು ಬಿಟ್ಟು ಅಲ್ಪಸಂಖ್ಯಾತರು ಮನೆಯಲ್ಲೇ ಇರಿ, ನೀವು ಹೊರಗೆ ಬರಬೇಡಿ, ಗಲಭೆಗಳಾಗತ್ತೆ ಅಂತ ಹೇಳೋದು, ಅದಕ್ಕೊಂದು ಸರ್ಕಾರ ಬೇಕಾ? ಅದಕ್ಕೊಂದು ಪೊಲೀಸ್ ವ್ಯವಸ್ಥೆ ಇರಬೇಕಾ? ಜನರಲ್ಲಿ ಭಯದ ವಾತಾವರಣ ಅವರೇ ಸೃಷ್ಟಿ ಮಾಡ್ದಂಗೆ ಆಗೋದಿಲ್ವ ಇದು ಅಂದರೆ ಅದಕ್ಕೆ ಉತ್ತರ ಇಲ್ಲ. ಅಂತಹ ಪರಿಸ್ಥಿತಿ ಆಗ ಉತ್ತರ ಪ್ರದೇಶದಲ್ಲಿದೆ. ಅಂದರೆ ಆ ಹೇಳಿಕೆ ಬಂದ ಮಾರನೇ ದಿನ ಇವತ್ತು ಬಿಹಾರದ MLA ಸಹ ಅದನ್ನೇ ಡೈಲಾಗನ್ನು ರಿಪೀಟ್ ಮಾಡಿದ್ದಾರೆ. BJP MLA, JDU ಜೊತೆ ಮೈತ್ರಿಯಲ್ಲಿರುವ ಸರ್ಕಾರ ಅಲ್ಲಿರೋದು. JDU ದಿನ ಬೆಳಗಾದರೆ ನಾವು ಮುಸ್ಲಿಂ ಪರ ಅಂತ ಹೇಳ್ಕೊಳ್ತಾರೆ, BJP ಜೊತೆಲೇ ಇರ್ತಾರೆ. ಆ BJPಯ MLA ಇವತ್ತು ಠಾಕೂರ್ ಬಚೋಳ್ ಅಂತ, ಅವರ ಹೇಳಿಕೆಯನ್ನು ಸೇಮ್ ಹೇಳಿಕೆ, ವರ್ಷಕ್ಕೆ 52 ಜುಮ್ಮಾ ನಮಾಜ್ಗಳು ಬರ್ತವೆ, ಹೋಳಿ ಒಂದೇ ಸಾರಿ ಬಂದಿರೋದು, ಅವತ್ತೊಂದು ದಿನ ಮುಸ್ಲಿಮರು ಮನೆಯಲ್ಲೇ ಇರಲಿ, ಹೊರಗೆ ಬರೋದು ಬೇಡ, ಹಿಂದೂಗಳನ್ನು ಹಬ್ಬ ಆಚರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲಿ ಹಿಂದೂಗಳು ಹಬ್ಬ ಆಚರಿಸದೇ ಇರಲಿ ಅಥವಾ ಹೋಳಿ ಹಬ್ಬವನ್ನು ಆಚರಿಸಬೇಡಿ ಅಂತ ಯಾರ ಮೇಲೂ ಕಟ್ಟಳೆ ಮಾಡ್ತಿಲ್ಲ, ಯಾರು ವಿರೋಧಿಸ್ತಾನೂ ಇಲ್ಲ. ಹಾಗೆ ನೋಡಿದ್ರೆ ಕೆಲವು ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಅನಾದಿ ಕಾಲದಿಂದ ಒಟ್ಟಿಗೆ ಬದುಕಿ ಅಭ್ಯಾಸ ಇರುವಂತಹ ಹಿಂದೂ ಮುಸ್ಲಿಮರು ಒಳಗೊಂಡಂತೆ ಹೋಳಿ ಹಬ್ಬವನ್ನು ಸಾಮೂಹಿಕವಾಗಿ ನಿರ್ವಹಿಸ್ತಾರೆ. ಅದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಇವತ್ತಿಗೂ ಸಹ ಮುಸ್ಲಿಮರು ಒಂದಷ್ಟು ಜನ ಹೋಳಿ ಹಬ್ಬದಲ್ಲಿ ಭಾಗವಹಿಸ್ತಾರೆ. ಹಾಗಿರಬೇಕಾದ್ರೆ ಈ ಸರ್ಕಾರಗಳೇ ಮುಂದೆ ನಿಂತು ಆ ಡಿವೈಡನ್ನು, ಆ ಭೇದವನ್ನು ಸೃಷ್ಟಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಪೊಲೀಸರು ಮಾಡ್ತಾರೆ ಆ ಕೆಲಸವನ್ನು, ಅದಕ್ಕೆ ಮುಖ್ಯಮಂತ್ರಿಗಳು ಸಪೋರ್ಟ್ ಮಾಡ್ತಾರೆ. ಅದರ ಪ್ರೇರಣೆ ಪಡೆದಂತಹ ಬಿಹಾರದ BJP MLA ಒಬ್ಬರು ಅದೇ ಮಾತನ್ನು ರಿಪೀಟ್ ಮಾಡ್ತಾರೆ. ಒಟ್ಟಾರೆಯಾಗಿ ಹೋಳಿ ಹಬ್ಬದ ದಿನ ಶುಕ್ರವಾರ ಬರ್ತಿರೋದ್ರಿಂದ ಈ ಬಾರಿ ಏನಾದರೂ ಅನಾಹುತಗಳು ಆಗುತ್ತಾ ಅಂತ ಎಲ್ಲರೂ ಭಯದಲ್ಲೇ ಬದುಕಬೇಕು. ಅಂತಹ ವಾತಾವರಣವನ್ನು ಸ್ವತಃ ಸರ್ಕಾರಗಳೇ ಸೃಷ್ಟಿ ಮಾಡ್ತಾ ಇದೆ, ಆಡಳಿತ ವರ್ಗನೇ ಸೃಷ್ಟಿ ಮಾಡ್ತಾ ಇದೆ, ಪೊಲೀಸ್ ವ್ಯವಸ್ಥೆನೇ ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಲೆಟ್ ಅಸ್ ಹೋಪ್ ನಥಿಂಗ್ ಅನ್ಫಾರ್ಚುನೇಟ್ ವಿಲ್ ಹ್ಯಾಪನ್. ಎಲ್ಲರೂ ಸಹ ಒಂದು ರೀತಿ ಉಸಿರು ಬಿಗಿ ಹಿಡಿಬೇಕಾಗತ್ತೆ ಆವತ್ತು, ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀದೇ ಇರಲಿ ಅಂತ. ಯಾಕೆಂದರೆ ಹೊಂಚು ಹಾಕಿ ಕಾಯ್ತಿರ್ತಾರೆ ನೋಡಿ. ಅಲ್ಲಿ ದಿಗಂತ್ ಪ್ರಕರಣ, ದಿಗಂತ್ ಕಾಣೆಯಾದ ಒಂದು ಕಾಲೇಜ್ ಹುಡುಗ ಕಾಣೆಯಾಗ್ತಾನೆ. ಅವನು ಕಾಣೆಯಾಗಿದ್ದನ್ನೇ ನೆಪ ಮಾಡಿಕೊಂಡು ಒಂದು ಜಿಲ್ಲೆಗೆ, ಒಂದು ಪ್ರದೇಶಕ್ಕೆ ಬೆಂಕಿ ಹಾಕಬೇಕು ಅಂತ ಒಂದಷ್ಟು ಗುಂಪುಗಳು ತುದಿಗಾಲ ಮೇಲೆ ನಿಂತಿರ್ತವೆ. ಅವನಿಗೇನಾದರೂ ಅನಾಹುತ ಆಗಿರಲಿ ಅಂತ ಬೇಡ್ಕೊಳ್ತಿರ್ತವೆ. ಅಂತಹ ಮನಸ್ಥಿತಿಗಳಿರೋದ್ರಿಂದ ಮಾರ್ಚ್ 14ನೇ ತಾರೀಕು ಹೋಳಿ ಹಬ್ಬದ ದಿನ ಏನಾದರೂ ಅನಾಹುತ ಆಗೋ ಸಾಧ್ಯತೆಗಳಿರ್ತವೆ. ಆದರೆ ಈ ದೇಶದ ಜನ ಒಂದು ಅರ್ಥ ಮಾಡ್ಕೊಳ್ಬೇಕು, ಪೊಲೀಸರು ಈ ರೀತಿ ಪ್ರಚೋದನೆ ಕೊಡುವ ರೀತಿಯಲ್ಲಿಯೇ ಅಥವಾ ಹೆದರಿಸುವ ರೀತಿಯ ಹೇಳಿಕೆ ಕೊಟ್ಟರು, ಆಡಳಿತ ಪಕ್ಷಗಳು ಎಂತಹದ್ದೇ ಒಂದು ತಮ್ಮ ಮತ ಬ್ಯಾಂಕ್ಗಾಗಿ ಎಂತಹ ಹೇಳಿಕೆಗಳನ್ನು ಕೊಟ್ಟರು ಸಹ ಜನ ಅರ್ಥ ಮಾಡ್ಕೊಳ್ಬೇಕು. ಈ ಮಣ್ಣಿನ ಗುಣ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಒಟ್ಟಿಗೆ ಬದುಕಿದ್ದೀವಿ, ಒಟ್ಟಿಗೆ ಹಬ್ಬಗಳನ್ನು ಆಚರಿಸ್ತೀವಿ. ಹಿಂದೂ ಹಬ್ಬವೋ, ಮುಸ್ಲಿಮರ ಹಬ್ಬವೋ, ಕ್ರೈಸ್ತರ ಹಬ್ಬವೋ, ಜೈನರ ಹಬ್ಬವೋ, ಬೌದ್ಧರ ಹಬ್ಬವೋ ಎಲ್ಲವನ್ನು ನಾವು ಒಂದೇ ಸಮನಾಗಿ ನೋಡ್ತೀವಿ, ಎಲ್ಲವನ್ನು ಗೌರವಿಸ್ತೀವಿ ಅಂತ ಈ ದೇಶದ ಜನ ತೋರಿಸ್ಬೇಕು. ಅವತ್ತು ಜುಮ್ಮಾ ಮಸೀದಿಗೆ ಜುಮ್ಮಾ ನಮಾಜ್ಗೆ ಪ್ರತಿಯೊಬ್ಬರು ಮಸೀದಿಗೆ ಹೋಗಲಿ, ಮುಸ್ಲಿಮರು ಪ್ರತಿಯೊಬ್ಬರು ಹೋಳಿ ಹಬ್ಬ ಆಚರಿಸಬೇಕು ಅಂದ್ಕೊಂಡವರೆಲ್ಲರೂ ಸಹ ಕಾನೂನಿನ ಒಳಗೆ ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲಿ ಅವರು ಆಚರಿಸಲಿ. ಅದೇ ನಿಜವಾದ ಭಾರತ, ಅದೇ ಈ ದೇಶದ ಸಂವಿಧಾನದ ನಿಜವಾದ ಆಶಯ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.